ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಅತ್ಯಂತ ಉತ್ಸಾಹದಿಂದ ಸ್ವಾಗತ ಕೋರುತ್ತಾ ಇದ್ದೀನಿ. ಇವತ್ತು ನಾವು ಪ್ರಾಚೀನ ಕಾಲದ ಅತ್ಯಂತ ಪ್ರಭಾವಶಾಲಿ ಪಠ್ಯವೊಂದನ್ನು ಎಳೆಯಾಗಿ ಬಿಡಿಸಿ ನೋಡಲಿದ್ದೇವೆ. ಹೌದು. ಅಂದ್ರೆ ಈ ಪಠ್ಯ ನಿಜಕ್ಕೂ ಬಹಳಷ್ಟು ಐತಿಹಾಸಿಕ ಮತ್ತು ತಾತ್ವಿಕ ಕುತೂಹಲಗಳನ್ನ ಹುಟ್ಟುಹಾಕುವಂಥದ್ದು. ಖಂಡಿತ. ಇಂದಿನ ನಮ್ಮ ಅಧ್ಯಯನದ ಮೂಲವಸ್ತು ಲೂಕನ ಸುವಾರ್ತೆಯ 11ನೇ ಅಧ್ಯಾಯದಲ್ಲಿ ಬರುವ ಒಂದು ನಿರ್ದಿಷ್ಟ ಭಾಗ. ಇದರ ಹೆಸರು ಬಲಿಷ್ಠನಿಗಿಂತಲೂ ಬಲಿಷ್ಠ ಕತ್ತಲೆಯ ಮೇರೆ ಕ್ರಿಸ್ತನ ಅಧಿಕಾರ ಅಂತ. ಕರೆಕ್ಟ್. ಈ ಅಧ್ಯಯನದ ಧ್ಯೇಯನೇ ಒಂದು ಪ್ರಾಚೀನ ಪಠ್ಯದಲ್ಲಿ ಅಡಗಿರುವ ತಾರ್ಕಿಕ ವಾದಗಳನ್ನ ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಮತ್ತು ಮುಖ್ಯವಾಗಿ ಒಳಿತು ಹಾಗೂ ಕೆಡುಕಿನ ನಡುವಿನ ಸಂಘರ್ಷದಲ್ಲಿ ತಟಸ್ಥವಾಗಿರೋದು ಯಾಕೆ ಅಸಾಧ್ಯ ಅನ್ನೋ ಆಳವಾದ ವಿಚಾರವನ್ನ ವಿಶ್ಲೇಷಿಸುವುದು. ಎಕ್ಸಾಕ್ಟ್ಲಿ. ಆದ್ರೆ ಈ ವಿಶ್ಲೇಷಣೆಯ ಆರಂಭದಲ್ಲೇ ಒಂದು ಬಹುಮುಖ್ಯವಾದ ಸ್ಪಷ್ಟೀಕರಣ ಕೊಡ್ಲೇಬೇಕು. ಹೌದು, ಆ ನಿಷ್ಪಕ್ಷಪಾತ ನಿಲುವಿನ ಬಗ್ಗೆ ಹೇಳಿ. ನಾವು ಈ ಧಾರ್ಮಿಕ ಪಠ್ಯವನ್ನು ಸಂಪೂರ್ಣವಾಗಿ ಒಂದು ಐತಿಹಾಸಿಕ ಮತ್ತು ತಾತ್ವಿಕ ಸಾಹಿತ್ಯವಾಗಿ ಮಾತ್ರ ನೋಡ್ತಾ ಇದ್ದೇವೆ. ಇದರಲ್ಲಿರುವ ನಂಬಿಕೆಗಳನ್ನ ಬೆಂಬಲಿಸೋದಾಗ್ಲಿ ಅಥವಾ ವಿರೋಧಿಸೋದಾಗ್ಲಿ ಮಾಡ್ತಾ ಇಲ್ಲ. ಅಂದ್ರೆ ಆ ಕಾಲದ ಚಿಂತನೆಗಳು ಹೇಗಿದ್ವು ಮತ್ತು ಪಠ್ಯದೊಳಗಿನ ವಾದಗಳು ಹೇಗೆ ಕಟ್ಟಲ್ಪಟ್ಟಿವೆ ಅನ್ನೋದನ್ನ ಮಾತ್ರ ವಸ್ತುನಿಷ್ಠವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಹೌದು. ಯಾವುದೇ ಪರ ಅಥವಾ ವಿರೋಧವಿಲ್ಲದೆ ಮೂಲ ಪಠ್ಯದಲ್ಲಿರುವ ವಿಚಾರಗಳನ್ನ ಮಾತ್ರ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಆ ಐತಿಹಾಸಿಕ ದೃಷ್ಟಿಕೋನದಿಂದಲೇ ಶುರು ಮಾಡೋಣ. ಈ ಪಠ್ಯ ಒಂದು ಕುತೂಹಲಕಾರಿ ಘಟನೆಯೊಂದಿಗೆ ತೆರೆದುಕೊಳ್ಳುತ್ತೆ. ಯೇಸುಕ್ರಿಸ್ತರು ಮೂಕನಾಗಿದ್ದ ಒಬ್ಬ ವ್ಯಕ್ತಿಯಿಂದ ದೆವ್ವವನ್ನು ಬಿಡಿಸುವ ದೃಶ್ಯ ಅದು. ಆ ದೆವ್ವ ಬಿಟ್ಟು ಹೋದ ಕೂಡ್ಲೇ ಆ ವ್ಯಕ್ತಿ ಮಾತನಾಡಲು ಪ್ರಾರಂಭಿಸುತ್ತಾನೆ. ನೆರೆದಿದ್ದ ಜನರೆಲ್ಲ ಇದನ್ನ ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಆದರೆ ಅಲ್ಲಿ ಒಂದು ಅಚ್ಚರಿಯ ತಿರುವು ಸಿಗುತ್ತೆ ನೋಡಿ. ಗುಂಪಿನಲ್ಲಿದ್ದ ಕೆಲವರು ಈ ಒಳ್ಳೆಯ ಕಾರ್ಯವನ್ನ ಪ್ರಶಂಸಿಸುವ ಬದಲು ಒಂದು ಅತ್ಯಂತ ಗಂಭೀರವಾದ ಆರೋಪ ಮಾಡ್ತಾರೆ. ಯೇಸು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಶಕ್ತಿಯಿಂದ ದೆವ್ವಗಳನ್ನ ಬಿಡಿಸುತ್ತಿದ್ದಾರೆ ಅಂತ ಟೀಕಿಸ್ತಾರೆ. ಹೌದು. ಇನ್ನು ಕೆಲವರಂತೂ ಆಕಾಶದಿಂದ ಯಾವುದಾದ್ರೂ ಅದ್ಭುತ ಕಾರ್ಯವನ್ನ ಮಾಡಿ ತೋರಿಸಿ ಅಂತ ಪರೀಕ್ಷೆ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದೇನಂದ್ರೆ, ಆ ಮೊದಲನೇ ಶತಮಾನದ ಸಮಾಜದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ಕೆ ಈ ಪರಿಯ ವಿರೋಧ ಯಾಕೆ ಬಂತು ಅಂತ. ಅದಕ್ಕೆ ಬಲವಾದ ಐತಿಹಾಸಿಕ ಕಾರಣಗಳಿರ್ಬೇಕಲ್ವಾ? ಖಂಡಿತ ಇತ್ತು. ಅಂದಿನ ಯಹೂದಿ ಸಮಾಜದಲ್ಲಿ ದೆವ್ವ ಬಿಡಿಸುವ ಪ್ರಕ್ರಿಯೆ ಹೊಸದೇನಾಗಿರ್ಲಿಲ್ಲ. ಬೇರೆ ಬೇರೆ ಧಾರ್ಮಿಕ ಮುಖಂಡರು ಕೂಡ ಈ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಆ ಕಾಲದಲ್ಲಿ ಅದು ಸಾಮಾನ್ಯ ನಂಬಿಕೆ ಆಗಿತ್ತು. ಹೌದು. ಆದ್ರೆ ಆ ಧಾರ್ಮಿಕ ಮುಖಂಡರು ಸಾಮಾನ್ಯವಾಗಿ ದೀರ್ಘವಾದ ಮಂತ್ರಗಳನ್ನ ಪಠಿಸೋದು, ವಿಚಿತ್ರವಾದ ಬೇರುಗಳನ್ನ ಬಳಸೋದು ಮಾಡ್ತಾ ಇದ್ರು. ಓಹೋ. ಆದರೆ ಯೇಸುವಿನ ಕಾರ್ಯವಿಧಾನ ಸಂಪೂರ್ಣ ವಿಭಿನ್ನವಾಗಿತ್ತು. ಎಕ್ಸಾಕ್ಟ್ಲಿ. ಅವರು ಯಾವುದೇ ಬಾಹ್ಯ ಆಚರಣೆಗಳಿಲ್ದೆ ಅತ್ಯಂತ ಸುಲಭವಾಗಿ ಕೇವಲ ತಮ್ಮ ಅಧಿಕಾರವಾಣಿಯಿಂದ ದೆವ್ವಗಳನ್ನ ಓಡಿಸ್ತಾ ಇದ್ರು. ಇದು ಅಂದಿನ ಪ್ರಭಾವಿ ಧಾರ್ಮಿಕ ನಾಯಕರಲ್ಲಿ ಒಂದು ರೀತಿಯ ಅಭದ್ರತೆ ಮತ್ತು ಆತಂಕವನ್ನ ಸೃಷ್ಟಿ ಮಾಡಿರಬಹುದು. ನಿಜ. ಅದೇ ಕಾರಣಕ್ಕೆ ಅವರು ಆ ಬೆಲ್ಜಿಬೂಲ್ ಅನ್ನೋ ಅಸ್ತ್ರವನ್ನ ಬಳಸಿದ್ದು. ಈ ಬೆಲ್ಜಿಬೂಲ್ ಅನ್ನೋ ಪದದ ಹಿನ್ನೆಲೆ ಏನು? ಈ ಪದದ ಇತಿಹಾಸ ಹರೆಯ ಒಡಂಬಡಿಕೆಯ ಕಾಲಕ್ಕೆ ಹೋಗುತ್ತೆ. ಫಿಲಿಸ್ಟಿರ ಒಂದು ದೇವತೆಯಾದ ಬಾಳ್ ಜಬೂಬ್ ಅನ್ನೋ ಹೆಸರಿನಿಂದ ಇದು ಬಂದಿದೆ. ಬಾಳ್ ಜಬೂಬ್ ಅಂದ್ರೆ ಅದರ ಅರ್ಥ ಏನು? ಇದರ ಅರ್ಥ ನೊಣೆಗಳ ಒಡೆಯ ಅಂತ. ಕಾಲಕ್ರಮೇಣ ಈ ಪದ ಯಹೂದಿ ಸಾಹಿತ್ಯದಲ್ಲಿ ದೆವ್ವಗಳ ಒಡೆಯ ಅಥವಾ ಸೈತಾನನಿಗೆ ಪರ್ಯಾಯವಾಗಿ ಬಳಕೆಯಾಗೋಕ್ ಶುರುವಾಯಿತು. ಅಂದ್ರೆ ವಿರೋಧಿಗಳು ಇಲ್ಲಿ ಮಾಡ್ತಾ ಇರೋ ತಂತ್ರ ಬಹಳ ಸ್ಪಷ್ಟವಾಗಿದೆ. ತಮಗೆ ವಿವರಿಸಲಾಗದ ಒಂದು ಶಕ್ತಿಯನ್ನ ಕಂಡಾಗ ಅದನ್ನ ನೇರವಾಗಿ ಸೈತಾನನಿಗೆ ಅನ್ವಯಿಸಿಬಿಡೋದು. ಆ ಮೂಲಕ ಆ ಒಳ್ಳೆಯ ಕಾರ್ಯದ ಪಾವಿತ್ರ್ಯತೆಯನ್ನ ಕಡೆಗಣಿಸುವ ತಂತ್ರ ಇದು. ನಿಜಕ್ಕೂ ವ್ಯವಸ್ಥಿತವಾದ ತಂತ್ರ. ಒಳ್ಳೆಯದನ್ನ ಕೆಟ್ಟದಕ್ಕೆ ಹೋಲಿಸುವ ಮೂಲಕ ದೈವಿಕತೆಯನ್ನೇ ನಿರಾಕರಿಸುವ ಪ್ರಯತ್ನ ಅಲ್ಲಿ ಎದ್ದು ಕಾಣುತ್ತೆ. ಆದ್ರೆ ಈ ಗಂಭೀರ ಆರೋಪಕ್ಕೆ ಯೇಸು ನೀಡುವ ಪ್ರತಿಕ್ರಿಯೆ ಇದೆಯಲ್ಲ, ಅದು ಒಂದು ಲಾಜಿಕ್ ಮಾಸ್ಟರ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಹೌದು. ನನಗೂ ಆ ಭಾಗ ಓದಿದಾಗ ಬಹಳ ಆಶ್ಚರ್ಯ ಆಯಿತು. ಅವರು ಕೋಪಗೊಳ್ಳೋ ಬದಲು ಬಹಳ ಸರಳ ಮತ್ತು ಶಕ್ತಿಯುತವಾದ ತರ್ಕವನ್ನ ಬಳಸ್ತಾರೆ. ಅದೇ ಆ ಒಡೆದ ಮನೆಯ ದೃಷ್ಟಾಂತ. ಅಂತಕಲಹದಿಂದ ಒಡೆದು ಹೋಗಿರುವ ಪ್ರತಿಯೊಂದು ರಾಜ್ಯವೂ ನಾಶವಾಗುವುದು ಅನ್ನೋ ವಾದ. ಈ ತರ್ಕ ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಅಲ್ಲ, ಇತಿಹಾಸಕ್ಕೂ ಅನ್ವಯ ಆಗುತ್ತೆ ಅಲ್ವಾ? ಖಂಡಿತ. ಯಾವುದೇ ಬಲಿಷ್ಠ ಸಾಮ್ರಾಜ್ಯವಾದರೂ ಒಳಗಿನ ಒಡಕಿನಿಂದಲೇ ದುರ್ಬಲವಾಗುವುದು. ಅಂತರ್ಯುದ್ಧವಿರುವ ಕುಟುಂಬ ಬಿದ್ದೋಗುತ್ತೆ. ಇದೇ ತರ್ಕವನ್ನ ಅವರು ಸೈತಾನನ ರಾಜ್ಯಕ್ಕೆ ಅನ್ವಯಿಸ್ತಾರೆ. ಹೌದು. ಸೈತಾನನೇ ತನ್ನದೇ ದೆವ್ವಗಳನ್ನ ಓಡಿಸಿದ್ರೆ ಅವನ ರಾಜ್ಯ ಉಳಿಯುತ್ತಾ? ಖಂಡಿತ ಇಲ್ಲ. ಸೈತಾನನ ಸಾಮ್ರಾಜ್ಯ ಕತ್ತಲೆಯ ಉದ್ದೇಶಗಳಿಗಾಗಿ ಒಗ್ಗಟ್ಟಾಗಿದೆ. ಅಂದ್ರೆ
ದೆವ್ವಗಳ ಒಡೆಯನ ಶಕ್ತಿಯಿಂದ ಓಡಿಸಲು ಸಾಧ್ಯವಿಲ್ಲ ಅನ್ನೋದು ಗಣಿತದ ಸೂತ್ರದಷ್ಟೇ ನಿಖರವಾದ ವಾದ. ನಿಜ. ಈ ಒಡೆದ ಮನೆಯ ತರ್ಕ ವಿರೋಧಿಗಳ ವಾದದಲ್ಲಿರುವ ಹುಳುಕನ್ನ ಸಂಪೂರ್ಣವಾಗಿ ಬಯಲ್ಮಾಡುತ್ತೆ. ಇದರ ಜೊತೆಗೆ ಯೇಸು ತಮ್ಮ ಎದುರಾಳಿಗಳಿಗೆ ಒಂದು ಕಠಿಣವಾದ ಮರುಪ್ರಶ್ನೆಯನ್ನು ಕೂಡ ಹಾಕ್ತಾರೆ ನೋಡಿ. ಹೌದು, ನಾನು ಬೆಲ್ಜೆಬೂಲನ ಶಕ್ತಿಯಿಂದ ದೆವ್ವ ಬಿಡಿಸುವುದಾದರೆ ನಿಮ್ಮವರು ಯಾರ ಶಕ್ತಿಯಿಂದ ಬಿಡಿಸ್ತಾರೆ ಅಂತ ಕೇಳ್ತಾರೆ. ಈ ಪ್ರಶ್ನೆ ವಿಮರ್ಶಕರ ಇಬ್ಬಗೆಯ ನೀತಿಯನ್ನ ಎತ್ತಿ ತೋರಿಸುತ್ತೆ. ಯಾಕಂದ್ರೆ ಅಂದಿನ ಕಾಲದಲ್ಲಿ ವಿಮರ್ಶಕರ ಅನುಯಾಯಿಗಳು ಕೂಡ ದೆವ್ವ ಬಿಡಿಸುವ ಕಾರ್ಯದಲ್ಲಿ ತೊಡಗಿದ್ರು ಅಲ್ವಾ? ಎಕ್ಸಾಕ್ಟ್ಲಿ. ತಮ್ಮವರು ಮಾಡಿದ್ರೆ ಅದು ದೇವ್ರ ಕಾರ್ಯ, ಬೇರೆಯವರು ಮಾಡಿದ್ರೆ ಅದು ಸೈತಾನನ ಕಾರ್ಯ ಅನ್ನೋ ಮನಸ್ಥಿತಿ ಅದು. ಆ ಇಬ್ಬಗೆಯ ನೀತಿಯನ್ನ ಯೇಸು ಬಹಳ ಚಾಣಾಕ್ಷತನದಿಂದ ಪ್ರಶ್ನೆ ಮಾಡ್ತಾರೆ. ತೀರ್ಪು ಕೊಡೋಕೆ ಬಂದವರೇ ನ್ಯಾಯಸ್ಥಾನದಲ್ಲಿ ನಿಲ್ಲುವಂತೆ ಮಾಡದ ಅದ್ಭುತ ವಾಕ್ಚಾತುರ್ಯ ಇದು. ಹೌದು. ಕೇವಲ ಆರೋಪವನ್ನ ನಿರಾಕರಿಸೋದಷ್ಟೇ ಅಲ್ಲ, ವಿರೋಧಿಗಳ ಚಿಂತನೆಯಲ್ಲಿರುವ ದೋಷವನ್ನೇ ಎತ್ತಿ ತೋರಿಸುವ ರೀತಿ ಇದು. ಆ ವಾಕ್ಚಾತುರ್ಯದ ನಂತರ ಈ ಪಠ್ಯ ಕೆಲವು ಆಳವಾದ ರೂಪಕಗಳ ಕಡೆಗೆ ಹೊರಳುತ್ತೆ. ನಾನು ದೇವರ ಬೆರಳಿನಿಂದ ದೆವ್ವಗಳನ್ನ ಬಿಡಿಸುವುದಾದರೆ ಅನ್ನೋ ಒಂದು ವಾಕ್ಯ ಬರುತ್ತೆ. ಇದು ಇಡೀ ಪಠ್ಯದಲ್ಲಿ ಬರುವ ಒಂದು ದೊಡ್ಡ ಆಹಾ ಮೊಮೆಂಟ್ ಅಂತ ಹೇಳ್ಬೋದು. ಆ ದೇವರ ಬೆರಳು ಅನ್ನೋ ಪದ ಕೇವಲ ಅಲಂಕಾಲಿಕ ಅಲ್ಲ. ಖಂಡಿತ ಅಲ್ಲ. ಇದು ಹಳೆಯ ಒಡಂಬಡಿಕೆಯ ವಿಮೋಚನಾಕಾಂಡದ ನೆನಪು ತರುತ್ತೆ. ಹೌದು. ಈಜಿಪ್ಟ್ ದೇಶದಲ್ಲಿ ಮೋಶೆ ಅದ್ಭುತಗಳನ್ನ ಮಾಡಿದಾಗ ಫೇರೋ ರಾಜನ ಮಾಂತ್ರಿಕರು ತಮ್ಮ ಸೋಲನ್ನ ಒಪ್ಕೊಂಡು ಇದು ದೇವರ ಬೆರಳಿನಿಂದ ಆದ ಕಾರ್ಯ ಅಂತ ಘೋಷಣೆ ಮಾಡ್ತಾರೆ. ಆ ಐತಿಹಾಸಿಕ ಘಟನೆಯನ್ನ ಯೇಸು ಇಲ್ಲಿ ಮರುನೆನಪಿಸ್ತಾ ಇದ್ದಾರೆ. ಅಂದ್ರೆ ಇದು ಕೇವಲ ಒಂದು ದೆವ್ವ ಬಿಡಿಸುವ ಕಾರ್ಯವಲ್ಲ, ಇದು ಹೊಸ ವಿಮೋಚನೆಯ ಸಂಕೇತ. ಆ ಪದವನ್ನ ಬಳಸಿದ ತಕ್ಷಣವೇ ಯೇಸು ಒಂದು ದೊಡ್ಡ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ದೇವರ ಸಾಮ್ರಾಜ್ಯವು ನಿಮ್ಮ ಬಳಿಗೆ ಬಂದಿದೆಯಲ್ಲ ಅಂತ. ಇದು ಮೊದಲನೇ ಶತಮಾನದ ಯಹೂದಿ ಸಮಾಜದಲ್ಲಿ ಒಂದು ಬೃಹತ್ ತಾತ್ವಿಕ ಬಾಂಬ್ ಸಿಡಿಸಿದಂತಿತ್ತು ಅಲ್ವಾ? ಖಂಡಿತ. ಯಾಕಂದ್ರೆ ಅಂದಿನ ಜನರು ಭವಿಷ್ಯದಲ್ಲಿ ಎಂದೋ ಒಂದು ದಿನ ದೇವರ ಸಾಮ್ರಾಜ್ಯ ಬರುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಯೇಸುವಿಲ್ಲಿ ಆ ಭವಿಷ್ಯದ ಸಾಮ್ರಾಜ್ಯ ಈಗಾಗ್ಲೇ ಈ ಕ್ಷಣದಲ್ಲಿ ಜನರ ಮಧ್ಯೆ ಬಂದಿದೆ ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ಇದು ಯೇಸುವಿನ ಅಧಿಕಾರದ ಅತ್ಯಂತ ಬಲವಾದ ಪ್ರದರ್ಶನ. ಆ ಅಧಿಕಾರದ ಪ್ರದರ್ಶನವನ್ನ ಇನ್ನಷ್ಟು ಸ್ಪಷ್ಟಪಡಿಸಲು ಮುಂದಿನ ವಾಕ್ಯಗಳಲ್ಲಿ ಪಠ್ಯವು ಬಲಿಷ್ಠನ ರೂಪಕವನ್ನ ಬಳಸುತ್ತೆ. ಹೌದು. ಬಲಿಷ್ಠನೊಬ್ಬನು ಸರ್ವಾಯುಧಗಳಿಂದ ಸಜ್ಜಿತನಾಗಿ ತನ್ನ ಮನೆಗೆ ಕಾವಲಿರುವಾಗ ಅನ್ನೋ ವಾಕ್ಯ. ಈ ದೃಷ್ಟಾಂತದಲ್ಲಿ ಆ ಕಾವಲುಗಾರನಾಗಿರುವ ಬಲಿಷ್ಠನು ಸೈತಾನಲ್ವಾ? ಕರೆಕ್ಟ್. ಅವನು ಕಾಪಾಡಿಕೊಳ್ಳುತ್ತಿರುವ ಆಸ್ತಿ ಎಂದರೆ ಅವನ ಸೆರೆಯಲ್ಲಿರುವ ಅಥವಾ ಕತ್ತಲೆಯಲ್ಲಿ ಬಂಧಿಯಾಗಿರುವ ಆತ್ಮಗಳು. ಆಮೇಲೆ ಇವನಿಗಿಂತಲೂ ಬಲಿಷ್ಠನು ಅಲ್ಲಿಗೆ ಪ್ರವೇಶಿಸುತ್ತಾನೆ. ಅಂದ್ರೆ ಯೇಸುಕ್ರಿಸ್ತರು ಬಂದು ಆ ಮೊದಲಿನ ಬಲಿಷ್ಠನನ್ನ ಸೋಲಿಸ್ತಾರೆ. ಅವನ ಆಯುಧಗಳನ್ನ ಕಿತ್ತುಕೊಂಡು ಆಸ್ತಿಯನ್ನ ಬಿಡಿಸುವ ಪ್ರಕ್ರಿಯೆ. ಇದು ಮೇಲ್ನೋಟಕ್ಕೆ ಒಂದು ಯುದ್ಧದಂತೆ ಕಂಡ್ರೂ ಇದರ ಸಾಂಕೇತಿಕ ಅರ್ಥ ಬಹಳ ಗಹನವಾಗಿದೆ. ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ಏನಂದ್ರೆ ಯೇಸು ಸೈತಾನನ ಜೊತೆ ಯಾವುದೇ ಒಪ್ಪಂದ ಮಾಡಿಕೊಳ್ತಿಲ್ಲ. ಎಕ್ಸಾಕ್ಟ್ಲಿ. ಯಾವುದೇ ರಾಜಿ ಇಲ್ಲ. ನೇರವಾಗಿ ಸೈತಾನನ ಸಾಮ್ರಾಜ್ಯದೊಳಗೆ ನುಗ್ಗಿ ಆತನನ್ನ ಸಂಪೂರ್ಣವಾಗಿ ನಿಶ್ಶಸ್ತ್ರಗೊಳಿಸುವ ಪ್ರಕ್ರಿಯೆ ಇದು. ಈ ಕತ್ತಲೆಯ ಮೇಲಿನ ವಿಜಯವನ್ನೇ ಆರಂಭಿಕ ಕ್ರೈಸ್ತ ಸಮುದಾಯ ಅತ್ಯಂತ ಪ್ರಬಲವಾಗಿ ನಂಬಿದ್ದು. ಹೌದು. ಯೇಸುವನ್ನ ಕೇವಲ ಒಬ್ಬ ಬೋಧಕ ಅಂತ ಮಾತ್ರ ನೋಡದೆ ದುಷ್ಟಶಕ್ತಿಗಳನ್ನ ಸೋಲಿಸಿದ ವಿಜಯಶಾಲಿ ಅಂತ ನೋಡಿದ್ದನ್ನ ಈ ರೂಪಕ ಸ್ಪಷ್ಟಪಡಿಸುತ್ತೆ. ಈ ಎಲ್ಲ ಐತಿಹಾಸಿಕ ಮತ್ತು ತಾರ್ಕಿಕ ವಾದಗಳ ನಂತರ ಪಠ್ಯವು ಬಹುಶಃ ಅತ್ಯಂತ ಕಠಿಣವಾದ ಒಂದು ನಿಲುವಿನ ಕಡೆಗೆ ಬರುತ್ತೆ. ನನ್ನ ಪರವಾಗಿ ಇರದವನು ನನಗೆ ವಿರೋಧಿಯೇ ಸರಿ ಅನ್ನೋ ವಾಕ್ಯ ಅಲ್ವಾ? ಹೌದು. ಈ ಮಾತು ಇಂದಿನ ಜಗತ್ತಿನ ಕಲ್ಪನೆಗಳಿಗೆ ಸಾಕಷ್ಟು ಸವಾಲೊಡ್ಡುತ್ತೆ. ಇಂದಿನ ಸಮಾಜದಲ್ಲಿ ತಟಸ್ಥವಾಗಿರುವುದು ಅಥವಾ ಮಧ್ಯಮ ಮಾರ್ಗವನ್ನು ಅನುಸರಿಸುವುದು ಬಹಳ ಸೇಫ್ ಅಂತ ಅಂದುಕೊಳ್ತೇವೆ. ಆದ್ರೆ ಈ ಪ್ರಾಚೀನ ಪಠ್ಯ ತಟಸ್ಥವಾಗಿರೋದನ್ನೇ ಸಂಪೂರ್ಣವಾಗಿ ನಿರಾಕರಿಸುತ್ತೆ. ಈ ಆಧ್ಯಾತ್ಮಿಕ ಯುದ್ಧದಲ್ಲಿ ಮಧ್ಯಮ ಹಾದಿ ಎಂಬುದೇ ಇಲ್ಲ ಅನ್ನೋದನ್ನ ಇದು ಹೇಗೆ ಪ್ರತಿಪಾದಿಸುತ್ತೆ? ಈ ಪಠ್ಯ ಒಂದು ರೀತಿಯ ಪ್ರಾಚೀನ ಅಪೋಕ್ಯಾಲಿಪ್ಟಿಕ್ ದೃಷ್ಟಿಕೋನವನ್ನ ಹೊಂದಿದೆ. ಈ ದೃಷ್ಟಿಕೋನದ ಪ್ರಕಾರ ಇಡೀ ಬ್ರಹ್ಮಾಂಡವೇ ಬೆಳಕು ಮತ್ತು ಕತ್ತಲೆಯ ನಡುವಿನ ಯುದ್ಧಭೂಮಿ. ಅಂದ್ರೆ ಇಲ್ಲಿ ಕೇವಲ ಎರಡೇ ಪಕ್ಷಗಳಿರೋದು. ಒಂದೋ ದೇವರ ಪಕ್ಷ, ಇಲ್ಲವೇ ಸೈತಾನನ ಪಕ್ಷ. ಹೌದು. ಒಬ್ಬ ವ್ಯಕ್ತಿ ಸಕ್ರಿಯವಾಗಿ ಒಳಿತಿನ ಪರವಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಆತ ಪರೋಕ್ಷವಾಗಿ ಕತ್ತಲೆಯ ಆಳ್ವಿಕೆಗೆ ಅನುವು ಮಾಡಿಕೊಟ್ಟಂತೆ. ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವುದು ಎಂದ್ರೆ ಆಳುರುವ ಕೆಟ್ಟ ಶಕ್ತಿಗೆ ಬೆಂಬಲ ನೀಡಿದಂತೆ ಸರಿ. ಸುಮ್ಮನಿರುವುದೇ ಒಂದು ಆಯ್ಕೆಯಾಗಿರುವಾಗ ಆ ಆಯ್ಕೆಯೂ ಒಂದು ಪಕ್ಷ ವಹಿಸಿದಂತೆಯೇ. ಕರೆಕ್ಟ್.
ಇದೇ ತತ್ವವನ್ನ ಮುಂದುವರಿಸ್ತಾ ನನ್ನೊಡನೆ ಶೇಖರಿಸದವನು ಚದುರಿಸುತ್ತಾನೆ ಅನ್ನೋ ಮಾತನ್ನ ಪಠ್ಯ ಹೇಳುತ್ತೆ. ಈ ಶೇಖರಿಸುವುದು ಮತ್ತು ಚದುರಿಸುವುದು ಅನ್ನೋದು ಕೃಷಿ ಅಥವಾ ದನಗಾಯುವ ಹಿನ್ನೆಲೆಯಿಂದ ಬಂದ ರೂಪಕಗಳು ಅಲ್ವಾ? ಹೌದು, ಕುರುಬನೊಬ್ಬನು ತನ್ನ ಕುರಿಗಳನ್ನ ಸುರಕ್ಷಿತವಾಗಿ ಒಟ್ಟುಗೂಡಿಸುವ ಕಾರ್ಯ ಮಾಡ್ತಿರ್ತಾನೆ. ಆ ಕಾರ್ಯದಲ್ಲಿ ಆತನಿಗೆ ಸಹಾಯ ಮಾಡದಿದ್ರೆ ಕಾಡುಮೃಗಗಳು ಬಂದು ಆ ಕುರಿಗಳನ್ನ ಚದುರಿಸಲು ಪರೋಕ್ಷವಾಗಿ ಅವಕಾಶ ಮಾಡಿಕೊಟ್ಟಂತೆ. ಎಕ್ಸಾಕ್ಟ್ಲಿ. ಒಳ್ಳೆಯ ಕಾರ್ಯವೊಂದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದಿರುವುದು ಆ ಒಳ್ಳೆಯ ಯೋಜನೆಯ ವಿಘಟನೆಗೆ ಕಾರಣವಾಗುತ್ತೆ ಅನ್ನೋದು ಇಲ್ಲಿನ ಆಳವಾದ ಸತ್ಯ. ಇಷ್ಟೆಲ್ಲ ಬಲವಾದ ತಾತ್ವಿಕವಾದಗಳನ್ನು ಮಂಡಿಸಿದ ಈ ಪಠ್ಯ ಇಂದಿನ ದಿನನಿತ್ಯದ ಬದುಕಿಗೆ ಹೇಗೆ ಅನ್ವಯ ಆಗುತ್ತೆ? ಪ್ಯಾಸ್ಟ್ರಲ್ ಅಪ್ಲಿಕೇಶನ್ ಅಥವಾ ದಿನನಿತ್ಯದ ಅನ್ವಯದ ಬಗ್ಗೆ ಹೇಳೋದಾದ್ರೆ ನಾವು ಮುಖ್ಯವಾಗಿ 3 ಅಂಶಗಳನ್ನ ಪಟ್ಟಿ ಮಾಡ್ಬೋದು. ಮೊದಲನೆಯ ಅನ್ವಯ ಆಂತರಿಕ ಒಗ್ಗಟ್ಟಿನ ಮಹತ್ವ ಇರಬೇಕು. ಹೌದು, ಒಡೆದ ಮನೆಯ ದೃಷ್ಟಾಂಗದ ಮೂಲಕ ಇದನ್ನ ಕಲಿಯಬಹುದು. ಕುಟುಂಬ ಅಥವಾ ಸಭೆಯಲ್ಲಿ ಅಂತಹ ಕಲಹವಿದ್ದರೆ ಅದು ನಾಶಕ್ಕೆ ದಾರಿ, ಒಗ್ಗಟ್ಟೇ ರಕ್ಷಣೆ. ಇನ್ನು ಎರಡನೆಯದು ಒಳ್ಳೆಯದನ್ನ ಗುರುತಿಸುವ ವಿವೇಚನೆ. ಕರೆಕ್ಟ್. ಇತರರಲ್ಲಿ ನಡೆಯುವ ಒಳ್ಳೆಯ ಕಾರ್ಯಗಳನ್ನ ಕಂಡು ಟೀಕಿಸುವುದು ಅಥವಾ ಕೆಟ್ಟ ಉದ್ದೇಶಗಳಿಗೆ ಹೋಲಿಸುವುದು ಬಹಳ ಅಪಾಯಕಾರಿ. ಪವಿತ್ರಾತ್ಮನ ಕಾರ್ಯವನ್ನ ಗೌರವಿಸಬೇಕು. ಮೂರನೆಯದು ಆ ಸಕ್ರಿಯ ಪಾಲ್ಗೊಳ್ಳುವಿಕೆ ಅಥವಾ ಪಕ್ಷಪಾತವಿಲ್ಲದ ನಿರ್ಧಾರ. ಹೌದು, ಪ್ರತಿದಿನದ ನಡೆನುಡಿಗಳು ಜನರನ್ನ ಒಳಿತಿನೆಡೆಗೆ ಶೇಖರಿಸುವಂತೆ ಇರಬೇಕೇ ಹೊರತು ಚದುರಿಸುವಂತೆ ಇರಬಾರದು. ಸಾರಾಂಶವಾಗಿ ಹೇಳೋದಾದ್ರೆ ಯೇಸುಕ್ರಿಸ್ತರು ಪಾಪದ ಬಂಧನದಿಂದ ಬಿಡಿಸುವ ಬಲಿಷ್ಠರು ಮತ್ತು ಅವರೊಡನೆ ಪೂರ್ಣ ಹೃದಯದಿಂದ ಕೈಜೋಡಿಸಬೇಕು ಅನ್ನೋ ಸಂದೇಶ ಈ ಪಠ್ಯದಲ್ಲಿದೆ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಪಠ್ಯವನ್ನ ಕೇವಲ ಧಾರ್ಮಿಕ ಚೌಕಟ್ಟಿನಲ್ಲಿ ಮಾತ್ರವಲ್ಲದೆ ಮಾನವನ ಸ್ವಭಾವದ ದೃಷ್ಟಿಯಿಂದಲೂ ನೋಡಿದ್ದೀವಿ. ಹೌದು, ಐತಿಹಾಸಿಕ ಆರೋಪಗಳು, ತಾರ್ಕಿಕ ಉತ್ತರಗಳು ಮತ್ತು ತಟಸ್ಥವಾಗಿರಲು ಸಾಧ್ಯವಿಲ್ಲ ಅನ್ನೋ ನಿಲುವನ್ನ ಮೆಲುಕು ಹಾಕಿದ್ದೀವಿ. ಇದು ಮಾನವನ ಮೂಲಭೂತ ಪ್ರವೃತ್ತಿಗಳ ಮೇಲೆ ಬೆಳಕು ಚೆಲ್ಲುವ ಅತ್ಯುತ್ತಮ ಐತಿಹಾಸಿಕ ಪಾಠ. ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ನಾವು ಪರಿಶೀಲಿಸಲೇಬೇಕು. ಆ ತಟಸ್ಥವಾಗಿರುವುದೆಂದರೆ ಪರೋಕ್ಷವಾಗಿ ವಿರೋಧಿಸಿದಂತೆ ಅನ್ನೋ ತತ್ವದ ಬಗ್ಗೆ ಅಲ್ವಾ? ಹೌದು. ಈ ಮೂಲತತ್ವವನ್ನ ಕೇವಲ ಧಾರ್ಮಿಕ ವಿಷಯಗಳಿಗೆ ಸೀಮಿತಗೊಳಿಸದೆ ಇಂದಿನ ಜಗತ್ತಿನ ನೈತಿಕ ಸಂಘರ್ಷಗಳ ಹಿನ್ನೆಲೆಯಲ್ಲಿಟ್ಟು ನೋಡಿದಾಗ ಕೆಲವು ಕಠಿಣ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ನಿಜ. ಸಮಾಜದಲ್ಲಿ ಅನ್ಯಾಯ, ದೌರ್ಜನ್ಯಗಳು ನಡೀತಿರುವಾಗ ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ, ನಾವು ನಮ್ಮ ಪಾಡಿಗೆ ನಾವಿದ್ದೀವಿ ಅಂತ ಸುಮ್ಮನೆ ಕೂರುವ ಪ್ರವೃತ್ತಿ ಇದೆಯಲ್ಲ, ಆ ಮೂಕ ಪ್ರವೃತ್ತಿ ವಾಸ್ತವದಲ್ಲಿ ಆ ಅನ್ಯಾಯಕ್ಕೆ ನೀಡುತ್ತಿರುವ ಮೂಕ ಸಮ್ಮತಿಯೇ ಅನ್ನೋ ದೊಡ್ಡ ಪ್ರಶ್ನೆ ಅದು. ವಿವಾದಗಳಿಂದ ದೂರ ಉಳಿಯುವುದು ಶಾಂತಿಯ ಸಂಕೇತವೋ ಅಥವಾ ಪರೋಕ್ಷವಾಗಿ ಸಮಾಜವನ್ನ ಒಡೆಯುವ ಶಕ್ತಿಗಳಿಗೆ ನೀಡುತ್ತಿರುವ ಬೆಂಬಲವೋ ಅನ್ನೋದನ್ನ ಪ್ರತಿಯೊಬ್ಬರೂ ಚಿಂತಿಸಬೇಕು. ತಾವು ತಟಸ್ಥರು ಎಂದು ಭಾವಿಸಿಕೊಳ್ಳುವವರು ನಿಜಕ್ಕೂ ಯಾವ ಕಡೆ ಶೇಖರಿಸುತ್ತಿದ್ದಾರೆ ಅಥವಾ ಯಾವ ಕಡೆ ಚದುರಿಸುತ್ತಿದ್ದಾರೆ? ಇದೊಂದು ಅತ್ಯಂತ ಆಳವಾದ ನೈತಿಕ ಪ್ರಶ್ನೆ. ಖಂಡಿತ. ಈ ಗಹನವಾದ ಪ್ರಶ್ನೆಯನ್ನ ಚಿಂತನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಹೌದು, ಈ ವಿಚಾರಪೂರ್ಣ ಅಧ್ಯಯನವನ್ನ ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು. ಮುಂಬರುವ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಪಠ್ಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.